ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ಸರ್ವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಸ್ವಾಹ. ಇದೆಲ್ಲ ಈಗ ಬೇಕಿತ್ತ ಪ್ರಶಾಂತ್? ನನ್ನ ಮಗುಗೆ ಅವಶ್ಯಕತೆ ಇದೆ, ಅದ್ರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅದಕ್ಕೆ ಮಾಡಿಸ್ತಿದ್ದಾರೆ. ನಿಂಗೆ ಇಲ್ಲಿ ಕೂರಕ್ಕೆ ಇಷ್ಟ ಇಲ್ಲ ಅಂದ್ರೆ ಎದ್ದು ಎಲ್ಗಾದ್ರೂ ಹೋಗು. ಕೂತಿದ್ದೀನಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ? ಈ ಹೋಮ ಪೂರ್ತಿ ಆಗೋವರೆಗೂ ಯಾರು ಇಲ್ಲಿಂದ ಎದ್ದು ಹೋಗ್ಬಾರ್ದು. ಎಲ್ರೂ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡು ಈ ಹೋಮವನ್ನ ಭಕ್ತಿಯಿಂದ ಮಾಡಬೇಕು. ಈ ಹೋಮದಿಂದಾದ್ರೂ ಮಗುಗೆ ಎಲ್ಲ ಒಳ್ಳೇದಾದ್ರೆ ಸರಿ. ಈ ಹೋಮನ ಮಾಡಿದ್ರೆ ಏನಾದ್ರೂ ದೋಷ ಮತ್ತೆ ಸಮಸ್ಯೆಗಳಿದ್ರೆ ದೂರ ಆಗುತ್ತೆ. ನೋಡೋಣ, ಎಲ್ಲ ದೇವ್ರ ಕೈಯಲ್ಲೇ ಇದೆ. ಓಂ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸ್ವಾಹ. ಏನಮ್ಮ, ಪೊಲೀಸ್ನವ್ರ ಜೊತೆ ಬಂದಿದ್ಯಾ? ಏನಾಯ್ತು? ದೇವಸ್ಥಾನದಲ್ಲಿ ಹುಂಡಿ ಮಾಯ ಆಗಿದೆ. ಟಿವಿನಲ್ಲಿ ನ್ಯೂಸ್ ಕೂಡ ಬರ್ತಾ ಇದೆಯಲ್ವಾ, ನೀವ್ಯಾರು ನೋಡ್ಲಿಲ್ವಾ? ಏನ್ ರಾಜಲಕ್ಷ್ಮಿ, ನಿನ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ತಿಳ್ಕೊಳ್ದೆ ಪೂಜೆ ಹೋಮ ಮಾಡೋದ್ರಲ್ಲಿ ಬ್ಯುಸಿ ಆಗೋಗಿದ್ಯಾ? ಶಬಾಷ್, ತುಂಬಾ ಒಳ್ಳೆ ಆಫೀಸರ್ ನೀನು. ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಹೇಳು. ಆ ಹುಂಡಿ ನಿಮ್ಮನೆನಲ್ಲೇ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ಬಂದ್ವಿ. ಸರ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಹೋಮ ನಡೀತಾ ಇದೆ, ಡಿಸ್ಟರ್ಬ್ ಮಾಡದೆ ದಯವಿಟ್ಟು ಹೊರಡಿ. ರೈಟ್ ಇನ್ಫಾರ್ಮೇಶನ್ ಇಂದಾನೆ ಬಂದಿದ್ದೀವಿ ಮಿಸ್ಟರ್ ಶೌರ್ಯ. ನಮ್ಮ ಹತ್ರ ಎವಿಡೆನ್ಸ್ ಇದೆ. ನೀವೇ ಅದನ್ನ ನಮಗೆ ಒಪ್ಪಿಸ್ಬಿಟ್ರೆ ಒಂದು ಚಿಕ್ಕ ಕೇಸಲ್ಲೇ ಮುಗ್ದು ಹೋಗುತ್ತೆ. ಇಲ್ಲ ಅಂದ್ರೆ ತುಂಬಾ ದೊಡ್ಡ ಇಶ್ಯೂ ಆಗತ್ತೆ. ಎರಡನೇ ಸಲ ಕೆಲಸ ಹೋಗೋ ಪರಿಸ್ಥಿತಿನೂ ಬರುತ್ತೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಹೋಮಕ್ಕೆ ಡಿಸ್ಟರ್ಬ್ ಮಾಡಬೇಡಿ, ಹೋಗಿ. ಹೋಮ ಪೂರ್ತಿ ಆಗೋವರೆಗೂ ಯಾರು ಎದ್ದೇಳ್ಬಾರ್ದು. ಮಧ್ಯದಲ್ಲಿ ನಿಲ್ಸೋದು ಶುಭವಲ್ಲ. ನಿಮ್ ಹೋಮನ ನೀವು ಮುಂದುವರ್ಸ್ಕೊಳ್ಳಿ, ಪೊಲೀಸರು ಅವ್ರ ಕೆಲಸನ ಅವ್ರು ಮಾಡ್ತಾರೆ. ಕಾನ್ಸ್ಟೇಬಲ್ಸ್ ಹುಡುಕಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಜವಾಗ್ಲೂ ನೀವು ನಮಗೆ ಕಲಿಸ್ಕೊಡ್ತೀರಾ? ಕಲಿಸ್ಕೊಡೋದಷ್ಟೇ ಅಲ್ಲ, ನಿಮ್ಮೆಲ್ಲರನ್ನೂ ಸ್ಟೇಜ್ ಮೇಲೆ ನಿಲ್ಲಿಸಿ ನಿಮ್ಮನ್ನ ಗೆಲ್ಲಿಸ್ತೀನಿ ಕೂಡ. ಮತ್ತೆ ನಾವು ಡ್ಯಾನ್ಸ್ ಕಲಿಯಲ್ಲ ಅಂತ ಅನ್ಕೊಂಡಿದ್ವಿ. ನೀವು ಬಂದ್ಮೇಲೆ ನಮಗ್ ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್. ಆಸೆ ಇದ್ದವ್ರಿಗೇನೆ ಜಯ ಸಿಕ್ಕೋದು. ಸರಿ, ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡೋಣವಾ? ಸರಿ ಮೇಡಮ್. ಮೊದಲು ಗುರು ನಮಸ್ಕಾರ. ರೆಡಿನಾ? ಓಕೆ ಟೀಚರ್. 1 2 3. ಮೇಡಮ್ 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 ಮೇಡಮ್, ಏನಾಯ್ತು? ಯಾಕಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಆಕ್ಸಿಡೆಂಟ್ ಮಾಡಿಸಿ ಆದ್ಯ ಕಾಲ್ ಫ್ರಾಕ್ಚರ್ ಮಾಡಿಸಿದ್ರಲ್ಲ, ಆದ್ರೆ ಅವರು ಮತ್ತೆ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಹೇಗೆ? ಅವ್ರ ದೊಡ್ಡಮ್ಮ ಜಾನಕಿ ಈಗ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ. ಅಂದ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಯ್ತು ಅಂತಾಯ್ತು. ಅಷ್ಟು ಮಾಡಿದ್ರು ಕೂಡ ಮತ್ತೆ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ರೆಡಿ ಆಗ್ತಿದಾರ ಅಂದ್ರೆ ಇನ್ನೂ ಅವ್ರಿಗೆ ಸೋಲ್ತೀವಿ ಅನ್ನೋ ಭಯ ಇಲ್ಲ ಅಂತಾಯ್ತು. ನನಗಿದಿಷ್ಟ ಆಗ್ತಿಲ್ಲ ಅಮ್ಮ. ಅವ್ರಿಷ್ಟು ಬೇಗ ರಿಕವರಿ ಆಗ್ತಿರೋದು ನನಗಿಷ್ಟ ಆಗ್ತಿಲ್ಲ. ಅವ್ರಿಗೇನಾದ್ರೂ ಮಾಡ್ಬೇಕು. ಇಷ್ಟೆಲ್ಲ ಮಾಡಿದ್ರು ಮತ್ತೆ ಪ್ರಾಕ್ಟೀಸ್ ಶುರು ಮಾಡಿದಾರ. ಈ ಸಲ ಅನಘಾದೇವಿ ಕೊಡೋ ಏಟ್ಗೆ ಈ ಊರಲ್ಲೇ ಅವರು ಕಾಣಿಸ್ಕೋಬಾರ್ದು.
ಸುಮಾ, ಹೇಳಿ ಮೇಡಮ್. ನೀನು ನಿನ್ ಮಗನ್ನ ಕರ್ಕೊಂಡು ಆದ್ಯ ಡಾನ್ಸ್ ಸ್ಕೂಲಲ್ಲಿ ಜಾಯಿನ್ ಮಾಡಿಸು. ಡೀಟೇಲ್ಸ್ನೆಲ್ಲ ತಿಳ್ಕೊ. ಅಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೋ ನೋಡ್ಕೊಂಡು ಒಂದು ವಿಡಿಯೋ ಮಾಡಿ ನನಗೆ ಕಳಿಸು. ಓಕೆ ಮೇಡಮ್.